ರಾಜಕಾರಣದಲ್ಲಿ ಇದು ಜಾತಿ ಗಣತಿ ವಿರೋಧ ಮತ್ತು ಏನು ವಿರೋಧಗಳು ವ್ಯಕ್ತಪಡಿಸ್ತಾ ಇದ್ದು ಇದೆಲ್ಲವೂ ಕೂಡ ನಿನ್ನೆ ಎಷ್ಟು 17ನೇ ತಾರೀಕು ಸಂಪುಟ ಸಭೆ ನಡೆಯುತ್ತೆ. ಸಚಿವ ಸಂಪುಟ ಸಭೆಯಲ್ಲಿ ಈಗೇನು ಸದ್ಯಕ್ಕೇನು ಬೇಡ, ಯಾಕಂತಂದರೆ ಇನ್ನೂ ಕೆಲವೊಂದಿಷ್ಟು ಆರೋಪ ಪ್ರತ್ಯಾರೋಪಗಳು ಆಕ್ಷೇಪಣೆಗಳು ಸಲ್ಲಿಸೋದಿದೆ. ಸಚಿವ ಸಂಪುಟ ಸಭೆಯಲ್ಲಿ ಕೆಲವೊಂದಿಷ್ಟು ಸಚಿವರು ಏರು ಧ್ವನಿಯಲ್ಲಿ ಮಾತನಾಡಿದ್ರು ಅನ್ನುವಂತಹ ಮಾಹಿತಿಯೂ ಕೂಡ ಮೂಲಗಳಿಂದ ಬಂತು. ಆದರೆ ಏರು ಧ್ವನಿಯಲ್ಲಿ ಮಾತಾಡಿಲ್ಲ ಅನ್ನುವಂತಹ ಮಾತುಗಳು ಕೂಡ ಅಂದರೆ CM ಸಿದ್ದರಾಮಯ್ಯನವರೇ ಸ್ಪಷ್ಟಪಡಿಸಿದ್ರು. ಆದರೆ ಈಗ ಜಾತಿ ಗಣತಿ ವರದಿ ಯಾರ ಮನೆಯಲ್ಲಿದೆ? CM ಸಿದ್ದರಾಮಯ್ಯನವರ ಮನೆಯಲ್ಲಿ ಮೂಲ ಪ್ರತಿ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ಜಾತಿ ಗಣತಿ ಮೂಲ ಪ್ರತಿ ಸಿದ್ದು ಮನೆಯಲ್ಲಿದೆ ಅಂತ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಈಗಿರೋದು ಅಸಲಿಗೆಲ್ಲ ನಕಲಿ ವರದಿ ಬಗ್ಗೆ ಸಚಿವರಿಂದ ಸಂಪುಟದಲ್ಲೂ ಕೂಡ ಗದ್ದಲ ಉಂಟಾಗಿದೆ. ಸೊ ಎಲ್ಲಿದೆ ಮೂಲ ಪ್ರತಿ ಎಲ್ಲಾದರೂ ಇರಲಿ, ಅದನ್ನು ಜಾರಿ ಮಾಡಬೇಕೋ ಮಾಡಬಾರ್ದು, ನಿಮ್ಮದು ಪ್ರತಿಭಟನೆ ಏನಿದೆಯಲ್ಲ ಅದರ ಬಗ್ಗೆ ಮಾತಾಡ್ಕೊಳ್ಬೇಕು. ಅದು ಎಲ್ಲರ ಇರಲಿ, ಮೂಲ ಪ್ರತಿ ಎಲ್ಲದರ ಇರಲಿ ಅಲ್ವಾ? ಸೊ ಜಾತಿ ಗಣತಿ ಮೂಲ ವರದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಯಲ್ಲಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಭಾನುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಮಾಜಿ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಗಡೆ ಸರ್ಕಾರಕ್ಕೆ ಬರೆದ ಪತ್ರದ ಪ್ರಕಾರ ಜಾತಿ ಗಣತಿ ವರದಿಯ ಮೂಲ ಪ್ರತಿ ಲಭ್ಯವಾಗಿಲ್ಲ, ಈಗಿರುವುದು ನಕಲಿ ವರದಿ ಅಂತ ಹೇಳಲಾಗಿದೆ. ಸಿದ್ದರಾಮಯ್ಯ ಅವರು ರಾಜ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಜಾತಿ ಗಣತಿಯ ಹಿಂದೆ ಬಿದ್ದಿದ್ದಾರೆ. ಜಾತಿ ಗಣತಿಯ ವರದಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರು ಸಾಯ್ತಾ ಇದ್ದಾರೆ. ಒಂದು ರಸ್ತೆ ಕೂಡ ನಿರ್ಮಾಣ ಆಗಿಲ್ಲ ಅಂತ ಆರ್ ಅಶೋಕ್ ಅವರು ಸರ್ಕಾರದ ವಿರುದ್ಧ ಮತ್ತು CM ಸಿದ್ದರಾಮಯ್ಯನವರ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು CM ಸಿದ್ದರಾಮಯ್ಯನವರು ಇದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯ ಮೂಲ ಪ್ರತಿ ನನ್ನ ಬಳಿ ಇಲ್ಲ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಸುಳ್ಳು ಹೇಳ್ತಾಗಿದ್ದಾರೆ ಅಂತ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಭಾನುವಾರ ಮಾತನಾಡಿದಂಥ ಸಂದರ್ಭದಲ್ಲಿ ಏನಿದು ಆರ್ಥಿಕ, ಸಾಮಾಜಿಕ ಮತ್ತು ಏನಂತಂದರೆ ಶೈಕ್ಷಣಿಕ ಸಮೀಕ್ಷೆಯ ಮೂಲ ಪ್ರತಿ ಇದೆಯಲ್ಲ ಅದು ಮುಖ್ಯಮಂತ್ರಿಯವರ ಮನೆಯಲ್ಲಿದೆಯಾ ಅಂತ ಕೇಳಿದಾಗ ಅವೆಲ್ಲ ಸುಳ್ಳು ಹೇಳ್ತಾರೆ, ಅವರೆಲ್ಲ ಏನೇನೋ ಹೇಳ್ತಾರೆ, ಅವ್ರು ಸುಳ್ಳೇ ಅವ್ರಿಗೆ ಬಂಡವಾಳ. ಸೊ ಹೀಗಾಗಿ ಅವೆಲ್ಲ ಏನಿಲ್ಲ, ಅದೆಲ್ಲ ಎಲ್ಲಿ ಯಾವ ಜಾಗದಲ್ಲಿ ಇರಬೇಕೋ ಆ ಜಾಗದಲ್ಲಿ ಇದೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ಏನಾಗಿದೆ ಅಂತಂದರೆ ಈಗ ಜಾತಿ ಗಣತಿ ವರದಿ ಬಗ್ಗೆ ಕೆಲವೊಂದಿಷ್ಟು ಗೊಂದಲಗಳಿವೆ. ಆ ಗೊಂದಲಗಳನ್ನು ನಿವಾರಣೆ ಮಾಡಿ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇನ್ನೊಂದಿಷ್ಟು ಎಲ್ಲ ಸಚಿವರಿಗೆ ಏನು ಮಾಡಿದ್ದಾರೆ ಅಂತಂದರೆ CM ಸಿದ್ದರಾಮಯ್ಯನವರು ಏನು ಲಿಖಿತ ರೂಪದಲ್ಲಿ ನೀವು ನೋಟ್ ಮಾಡ್ಕೊಂಡು ಬನ್ನಿ, ಏನೆಲ್ಲ ನಿಮ್ಮದು ಆಕ್ಷೇಪಗಳಿದಾವಲ್ಲ ಅದರ ಬಗ್ಗೆ ಏನೆಲ್ಲ ಡೌಟ್ಗಳಿದಾವಲ್ಲ ಅದನ್ನೆಲ್ಲ ನೋಟ್ ಮಾಡ್ಕೊಂಬನ್ನಿ, ನಾನು ಅದನ್ನು ಅಧ್ಯಯನ ಮಾಡಿ ನಾವು DCM ಕೊಡ್ಕೊಂಡು ಅದನ್ನು ಬಿಡುಗಡೆ ಮಾಡಬೇಕು ಮಾಡಬಾರ್ದು, ಏನೆಲ್ಲ ತಿದ್ದುಪಡಿ ಮಾಡಬೇಕು ಮಾಡಬಾರ್ದು ಅನ್ನೋದು ಹೇಳಿದ್ದಾರೆ. ಆದರೆ ಈ ಮೂಲ ಪ್ರತಿ ಯಾರ ಮನೆಯಲ್ಲಿದೆ ಅನ್ನೋದನ್ನು ಯಾರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ. ಯಾವತ್ತು ಸತಿ ಹೇಳಿದ್ದಾನೆ, ಅವರು ಸುಳ್ಳೇ ಹೇಳೋದು. ಮೂಲ ಪ್ರತಿ ನಮ್ಮ ಹತ್ರ ಇರಕ್ಕೆ ಹೇಳಿದ್ರು ಮನೆಗೆ ಬಂದಿದ್ದೀರಿ ಅಂತ. ಕಾಂಗ್ರೆಸ್ MLAನೇ ಹೇಳಿದಾನಲ್ಲ, ರವಿಗಾಣಿಗ ಹೇಳಿದಾನೆ, ದಾವಣಗೆರೆಯವರು ಹೇಳಿದ್ದಾರೆ, ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ. 165 ಕೋಟಿ ಖರ್ಚು ಮಾಡಿದ್ದಾರೆ, ಅದನ್ನ ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಎಲ್ಲರೂ ಆಪಾದನೆ ಮಾಡ್ತಾ ಇದ್ದಾರೆ, ನಮ್ಮ ಮನೆಗೆ ಬಂದಿಲ್ಲ, ನಮ್ಮ ಮನೆ. ಆ ದುಡ್ಡೆಲ್ಲ ಎಲ್ಲೋಯ್ತು? ಒಂದು ಸರ್ವೆ ಮಾಡಕ್ಕೆ, ಒಂದು ಮನೆಗೆ ಹೋಗಕ್ಕೆ ಇಷ್ಟು ದುಡ್ಡು ಅಂತ ಕೊಡ್ಬೇಕು ನಾವು ಸರ್ಕಾರ. 165 ಕೋಟಿ. ಯಾರು ಹೇಳಿದ್ರು ಮನೆಗೆ ಬಂದಿದ್ದೀರಿ ಅಂತ? ಕಾಂಗ್ರೆಸ್ MLA ಯಾವತ್ತು ಸತಿ ಹೇಳಿದ್ದಾನೆ, ಅವರು ಸುಳ್ಳೇ ಹೇಳೋದು. ಮೂಲ ಪ್ರತಿ ನಮ್ಮ ಹತ್ರ ಇರಕ್ಕೆ ಯಾಕೆ ಸಾಧ್ಯ ಆಗುತ್ತೆ? ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇನೆ ಶೀಲ್ಡ್ ಕವರ್ನಲ್ಲಿ ಇತ್ತು, ಅದನ್ನು ಓಪನ್ ಮಾಡಿದ್ದು ಎಲ್ಲರಿದ್ರಿಗೆ ಕ್ಯಾಬಿನೆಟ್ನಲ್ಲಿ. ನಮ್ಗೆ ಗೊತ್ತೇ ಇಲ್ಲ. ಅಶೋಕ ಬಿಜೆಪಿಯವರು ಇದ್ದಾರಲ್ಲ, ಅವರು ಸುಳ್ಳನ್ನೇ ಸತ್ಯ ಮಾಡೋದು, ಸತ್ಯನೇ ಸುಳ್ಳು ಮಾಡೋದು ಅವ್ರ ಕಸಬು. ಅವರ RSSನವ್ರು ಹೇಳ್ಕೊಟ್ಟಿರೋದು ಅವರಿಗೆ. ಅಶೋಕ ಯಾವತ್ತು ಸತಿ ಹೇಳಿದ್ದಾನೆ, ಅವರು ಸುಳ್ಳೇ ಹೇಳೋದು. ಮೂಲ ಪ್ರತಿ ನಮ್ಮ ಹತ್ರ. ಈಗೇನಂತಂದರೆ ಇದು ಜಾತಿ ಗಣತಿ ವರದಿ ಈಗ ಹೈಕಮಾಂಡ್ ಮೆಟ್ಟಿಲೇರಿದೆ. ಇದನ್ನು ರಾಹುಲ್ ಗಾಂಧಿಯವರು ಕೂಲಂಕಷವಾಗಿ ಏನಂತಂದರೆ ಅದನ್ನು ಅಧ್ಯಯನ ಮಾಡಿಕೊಂಡು ಆಮೇಲೆ ಅದನ್ನು ವರದಿಯನ್ನು ಮಂಡಿಸಬಾರದು ಅನ್ನೋದನ್ನು ಹೇಳ್ತಾರಂತೆ. ಈ ಜಾತಿ ಗಣತಿ ವರದಿಯ ಹಿಂದೆ ರಾಹುಲ್ ಗಾಂಧಿಯವರ ಏನಂತಂದರೆ ಪರ್ಮಿಷನ್ ಕೂಡ ಬೇಕಂತ ಎಲ್ಲ ಒಂದು ಕಡೆ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇನ್ನಷ್ಟು ಪ್ರಮುಖ